ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ವಂದನೆಗಳು. ತೆಗ್ದಾಕಿ, ಯಾವ್ದಾದ್ರು ಗೌರ್ಮೆಂಟ್ ಜಾಬ್ ಬಂತು ಅಂತ ಹೇಳಿದ್ರೆ ಮುಸ್ಲಿಮ ಹಿಂದೂನ ಅನ್ನೋದು ತೆಗ್ದಾಕ್ಬಿಡಿ ಫಸ್ಟ್. ಬೇಕಾದ್ರೆ ಮತದಳ ಏನಿದೆ ಅವರೆಲ್ಲರೂ ಸೇರ್ದಂಗೆ ಎಡ್ತಿಡಿತಿದ್ರು. ಈಗ NDA ಆದಾಗ ಅಲ್ಪಸಂಖ್ಯಾತರಿಂದ ಸೋತಿದೀವಿ ಅಂತ ಮಾತು ಬರ್ತಾ ಇದೆ. ನಿಖಿಲ್ ಆಗ್ಲಿ ಅಣ್ಣಾಮಲೈ ಆಗ್ಲಿ 100% ಒಂದಿನ ಫಿನಾಕ್ಸ್ ತರ ಎದ್ದು ಬರ್ತಾರೆ. ನಮ್ಮ ಸಂವಿಧಾನದ ಪೀಠಿಕೆನಲ್ಲೇ ಇದೆ, ಭಾರತದ ಪ್ರಜೆಗಳಾದ ನಾವು ರೂಪಿಸುವುದಕ್ಕಾಗಿ. ಯಾಕೆ ಅಂಬೇಡ್ಕರ್ ಮಾಡ್ಕೊಟ್ಟು. ವೀಕ್ಷಕರೇ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೃಷ್ಟಿಕೋನ್ ಚಾನಲ್. ವೀಕ್ಷಕರೇ, ಈಗ ತಾನೇ ಬೈ ಎಲೆಕ್ಷನ್ ಆಗಿದೆ. ಇದ್ರ ಬಗ್ಗೆ ಮಾತಾಡೋಣ ಅನ್ನೋ ಉದ್ದೇಶಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದೀನಿ. ಸೊ ನಿಮ್ಗೆ ಗೊತ್ತಿರೋ ಹಾಗೆ ನಿಖಿಲ್ ಅವ್ರು ಸೋತಿದ್ದಾರೆ. ಬಿಜೆಪಿ ಮತ್ತೆ ಮೈತ್ರಿ ಎಲ್ಲೆಲ್ಲಿದೆ ಅಲ್ಲೆಲ್ಲ ಕಡೆ ಸೋತಿದ್ದಾರೆ. ಕಾಂಗ್ರೆಸ್ ಮೇಲ್ಗೈ ಸಾಧಿಸಿದೆ. ಅಫ್ಕೋರ್ಸ್ ಎಲ್ಲರಿಗೂ ಗೊತ್ತಿರೋ ವಿಚಾರನೆ ಇದು. ಸೊ ಒಂದು ವಿಚಾರನ ಹೇಳ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಮಾಡ್ತಾ ಇರೋದು. ಈಗ ಏನ್ ಹೇಳ್ತಾ ಇದೀನಿ ಕೇಳ್ಕೊಂಬಿಡಿ ಅದನ್ನ. ನಿಖಿಲ್ ಆಗ್ಲಿ ಅಣ್ಣಾಮಲೈ ಆಗ್ಲಿ 100% ಒಂದಿನ ಫಿನಾಕ್ಸ್ ತರ ಎದ್ದು ಬರ್ತಾರೆ. ಆಸ್ ಎ ಮೀಡಿಯಾ ಪರ್ಸನ್, ಜರ್ನಲಿಸ್ಟ್ ಆಗಿ ಯಾರೋ ಒಬ್ರಿಗೆ ನಾವು ಓಕೆ ಈಸ್ ಫೈನ್ ಫಾರ್ ವಿನ್ನಿಂಗ್ ಅಂತ ನಾವು ಹೇಳಕ್ಕಾಗಲ್ಲ. ಆದರೆ ನಾನು ಆದ್ರೂ ಕೂಡ ಹೇಳ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ, ನಮ್ಮ ಪ್ರಕಾರ, ನಮ್ಮ ದೃಷ್ಟಿಕೋನದ ಪ್ರಕಾರ ಹೆಲ್ದಿ ಪರ್ಸನ್ಸ್ ಅವರು. ಬಟ್ ಅವರು ಕೂಡ ಫಾಲ್ಟ್ ಮಾಡ್ತಾ ಇದ್ದಾರೆ. ಯಾವ ತರ ಮಾಡ್ತಾ ಇದ್ದಾರೆ? ನಿಖಿಲ್ ಅವ್ರು ಹೇಳಿದ್ರು, ನಾನೇನು ಇದು PM ಮಗ ಆಗಿ CM ಮಗ ಆಗಿ ಹುಟ್ಟಿದ್ದೇ ತಪ್ಪ ಅಂತ ಹೇಳಿದ್ರು. ಹಾಗಾದ್ರೆ ಅಣ್ಣಾಮಲೈ ಏನ್ ಯಾವ್ದೇ ತರ ಮಗನಾಗಿ ಹುಟ್ಟಿರ್ಲಿಲ್ವಲ್ಲ? ಅವರು ಸೋತಿದ್ದಾರೆ ತಾನೆ? ಅವರು ಕೂಡ ಸೋತಿದ್ದಾರೆ. ಅವರು ಪಾಪ ಹೇಳ್ಕೊಂಡ್ರು, ನಾನೇನು PM ಅಥವಾ CM ಮಗ ಅಲ್ವಲ್ಲ, ಇನ್ನು ಗೆಲ್ಲಕ್ ಸಾಧ್ಯತೆ ಇದೆಯಲ್ಲ ಅಂತ. ನಿಖಿಲ್ ಅವ್ರೇನ್ ಹೇಳ್ಕೊಳ್ತಿಲ್ಲ ಅಂತಲ್ಲ, ನಾವಿನ್ನು ಸತ್ತಿಲ್ಲ, ಸೋತಿದೀವಿ ಅಷ್ಟೇ ಅಂತ ಹೇಳ್ಕೊಳ್ತಾ ಇದಾರೆ. ಅಫ್ಕೋರ್ಸ್ ನಿಖಿಲ್ ಹೇಳ್ತಿರೋದು ಕರೆಕ್ಟೇ. ರಾಜಕೀಯನ ನಾವು ಇನ್ ಡೆಪ್ತ್ ಆಗಿ ನೋಡ್ತೀವಿ ಅಂತ ಹೇಳಿದ್ರೆ, ಧರ್ಮದ ವಿಚಾರ ಬಿಟ್ಟು ಈಗಿನ ರಾಜಕೀಯ ಎಲ್ಲೂ ಹೋಗ್ತಾ ಇಲ್ಲ. ಪರಿಪೂರ್ಣವಾಗಿ ಬಿಜೆಪಿಗೆ ಓಟ್ ಹಾಕಿ ಗೆಲ್ಸಿದ್ರು ಕೂಡ ನಾವು ಮುಸ್ಲಿಮ್ಸ್ನ ಹೊರ ಹಾಕಕ್ಕಾಗಲ್ಲ. ಪರಿಪೂರ್ಣವಾಗಿ ಕಾಂಗ್ರೆಸ್ಗೆ ಓಟ್ ಹಾಕಿ ಫುಲ್ ಮೆಜಾರಿಟಿ ಕೊಟ್ಟು ಅವ್ರನ್ನ ಗೆಲ್ಸಿದ್ರು ಕೂಡ ನಾವು ಮುಸ್ಲಿಮ್ಸ್ನ ಹೊರ ಹಾಕಕ್ಕಾಗಲ್ಲ. ಯಾಕೆ? ಅಲ್ಪಸಂಖ್ಯಾತರಿಂದ ನಾವು ಸೋತೋ, ಅಲ್ಪಸಂಖ್ಯಾತರಿಂದ ನಾವು ಗೆದ್ದೋ ಅನ್ನೋ ವಿಚಾರ ಬರ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಜನರ ಮತಗಳನ್ನ ಹಿಡಿಬೇಕು ನಾವು, ಅವ್ರ ಜೊತೆಲಿ ಕೆಲಸ ಮಾಡ್ಬೇಕು. 100% ಗೆಲ್ಬಹುದು. ಏನು ಇಲ್ದನೆ ಇರೋರು ಗೆದ್ದಿದ್ದಾರೆ, ಎಷ್ಟೋ ಉದಾಹರಣೆಗಳಿದಾವೆ. ಯಾಕೆ ಈಗ ನಾವು ಬರೀ ಬಿಜೆಪಿಗೆ ಓಟ್ ಆದ ತಕ್ಷಣ ಆದ್ರ ಮಾರನೇ ಬೆಳಿಗ್ಗೆ ನಾವೇನ್ ಮುಸ್ಲಿಮ್ಸ್ ಕಳ್ಸಕ್ಕಾಗತ್ತಾ? ನೋ, ಆಗದೇ ಇಲ್ಲ. ನಮ್ಮ ಜೊತೆಯಲ್ಲೇ ಜೊತೆಯಾಗಿ ಹೆಜ್ಜೆ ಹಾಕಿ ಹೋಗ್ಬೇಕಾಗತ್ತೆ. ನಮ್ಮ ಸಂವಿಧಾನ ಹೇಳದೆ ಅದು. ಯಾಕೆ ಜನರು ಈಗ ಸ್ಪೆಷಲಿ ಯಾರು ಅಂತ ಹೇಳಿದ್ರೆ ಯಂಗ್ಸ್ಟರ್ಸ್ಗಳು, ಹಿಂದುತ್ವ, ಬಜರಂಗ್ ದಳ, RSS. ಅಫ್ಕೋರ್ಸ್ ನಮಗೆ ಒಂದು ಮಾರ್ಕ್ ಮಾಡ್ಲಿಕ್ಕೆ RSS ಬೇಕು, ಬಜರಂಗ್ ದಳನೂ ಬೇಕು, ಎಲ್ಲ ಬೇಕು. ಎಲ್ಲಾ ಟುಗೆದರ್ ಆದ್ರೂ ಕೂಡ ಯಾವ್ದೋ ಒಂದು ಕಮ್ಯುನಿಟಿನ ನಮ್ಮ ದೇಶ ಬಿಟ್ಟು ಹೊರಗಡೆ ಕಳ್ಸಕ್ ಆಗೋದೇ ಇಲ್ಲ. ಯಾವುದೇ ಕಾರಣಕ್ಕೂ ಆಗಲ್ಲ. ಹಾಗಾಗಿ ನಾವ್ ಏನ್ ಮಾಡ್ಬೋದು? ಅವರ ಜೊತೆಯಲ್ಲೇ ನಾವು ಮಾಡ್ಬೇಕಾಗತ್ತೆ. ಅಲ್ಪಸಂಖ್ಯಾತರಿಂದ ಒಂದು ಎಲೆಕ್ಷನ್ ಚೇಂಜ್ ಆಗುತ್ತೆ ಅನ್ನೋ ಒಂದು ಮೈಂಡ್ ಸೆಟ್ ಅನ್ನ ಚೇಂಜ್ ಮಾಡ್ಬೇಕು. ಪ್ರತಿ ಒಬ್ಬ ಓಟಿಂದ ಚೇಂಜ್ ಆಗುತ್ತೆ, ಪ್ರತಿ ಒಂದೊಂದು ಓಟಿಂದ ಚೇಂಜ್ ಆಗುತ್ತೆ. ಏನೋ ಒಂದು ಫಾಲ್ಟ್ ಆಗಿರುತ್ತೆ. ಸುಮ್ನೆ ಜನ ಅಂತೂ ಯಾರು ಕೂಡ ಓಟ್ ಹಾಕಲ್ಲ. ಎಷ್ಟು ದುಡ್ಡು ವರ್ಕೌಟ್ ಆಗುತ್ತೆ, ಅಷ್ಟು ಖರ್ಚಾಯ್ತು, ಇಷ್ಟು ಖರ್ಚಾಯ್ತು ಅಂತ ಮಾತಲ್ಲಿ ಬರ್ಬೋದು. ಆ ಖರ್ಚು ಮಾಡೋದ್ಕಿಂತ ಮುಂಚೆನೆ ಜನ ಫಿಕ್ಸ್ ಆಗಿ ಹೋಗಿರ್ತಾರೆ, ಈ ಸರಿ ಇವ್ರಿಗೆ ಓಟ್ ಹಾಕೋಣ, ಈ ಸರಿ ಇವ್ರಿಗೆ ಓಟ್ ಹಾಕೋಣ ಅಂತ. ಆದರೆ ನಮ್ಮಲ್ಲಿ ಏನಾಗ್ತಾ ಇದೆ ಅಂದ್ರೆ, ರಾಜಕೀಯ ವ್ಯಕ್ತಿಗಳಿಂದ ಏನಾಗ್ತಾ ಇದೆ ಅಂದ್ರೆ, NDA ಆಗೋದ್ಕಿಂತ ಮುಂಚೆ ಮುಸ್ಲಿಮರನ್ನ ಎತ್ತಿಡಿತಾ ಇದ್ರು. ಯಾರು? ಸೋತಿರುವ ಅಭ್ಯರ್ಥಿಗಳ ಒಂದು ಪೂರ್ತಿ ಏನು ಜಾತ್ಯತೀತ ಜನತಾದಳ ಏನಿದೆ ಅವರೆಲ್ಲರೂ ಸೇರ್ದಂಗೆ ಎತ್ತಿಡಿತಿದ್ರು. ಈಗ NDA ಆದಾಗ
ಅಲ್ಪಸಂಖ್ಯಾತರಿಂದ ಸೋತಿದೀವಿ ಅಂತ ಮಾತು ಬರ್ತಾ ಇದೆ. ಆತರ ಮಾತು ಬರೋದ್ ಬೇಡ. ಎಲ್ಲೇ ಹೋಗ್ಲಿ, NDA ಆಗ್ಲಿ ಬಿಡ್ಲಿ, ನಿಮ್ಮ ಒಂದು ಯಾವುದು ಆ ಈಗ JDS ಅಲ್ಲೇ ಆಗ್ಲಿ, ನಿಮ್ಮ ಒಂದು ಪಕ್ಷದಲ್ಲೇ ಆಗ್ಲಿ, ಅಲ್ಲೇ ಇದ್ರು ಕೂಡ ಅವರು ಬೇಕು ಇವರು ಬೇಕು ಅಂತ ಮಾತಾಡ್ಕೊಂಡು ಇದು ಮಾಡ್ಕೊಂಡು ಹೋದ್ರೆ ಅದನ್ನ ಗೆಲುವನ್ನ ತಗೊಬಹುದು, ನಮ್ಮ ಧಕ್ಕೆಗೆ ತಗೊಬಹುದು ಹೊರತು ಮುಸ್ಲಿಮ್ಸ್ ಆಗಲ್ಲ, ಸೈಡಿಗೆ ಹಾಕ್ಬೇಕು. ನೆವರ್ ಎವರ್ ಸೈಡಿಗೆ ಹಾಕೋ ಪ್ರಶ್ನೆನೇ ಬರಲ್ಲ. ಆತರ ಯಾವಾಗ ಸೈಡ್ಗೆ ಹಾಕಕ್ಕೆ, ಅವ್ರನ್ನ ಒಂದು ಮೂಲೆ ಗುಂಪು ಮಾಡಕ್ಕೆ ಅಂತ ಹೋಗ್ತೀವಿ, ಅವಾಗ ಒಂದು ಡಿಸಿಷನ್ ಬರ್ತಾರ ಅವರು. ಅವ್ರು ಯಾಕೆ ಒಟ್ಟಾಗಿ ನಿಂತ್ಕೊಂಡು ಒಂದೇ ಕಡೆ ಗುದ್ದುತ್ತಾರೆ ಅಂದ್ರೆ, ಅಲ್ಪಸಂಖ್ಯಾತರು ಜನ ಕಡಿಮೆ ಇರೋದ್ರಿಂದ. ಹಿಂದೂಗಳು ಜನ ಜಾಸ್ತಿ ಇದೀವಲ್ಲ, ಎಲ್ಲಾರು ಎಲ್ಲ ಮಲ್ಟಿ ಡೈರೆಕ್ಷನ್ ಅಲ್ಲಿ ಹೋಗ್ಬಿಡ್ತೀವಿ. ಆ ಪಾರ್ಟಿನೂ ಬೇಕು, ಈ ಪಾರ್ಟಿನೂ ಬೇಕು, ಅದು ಬೇಕು, ಇದು ಬೇಕು ಅಂತ. ಆತರ ಹಿಂದುತ್ವ ಮುಸ್ಲಿಂ ಅದು ಬೇಡವೇ ಬೇಡ. ಇಂಡಿಯಾ ಅನ್ನೋದ್ ಏನ್ ಹೇಳಿದಾರೆ ನಮ್ ಸಂವಿಧಾನದಲ್ಲಿ, ಇಂಡಿಯಾ ಅನ್ನೋದೇನಿದೆ, ಎಲ್ಲಾರು ಇರ್ಬೇಕು, ಎಲ್ಲಾರು ಇರ್ಲೇಬೇಕು. ಹಂಗಾರೆ ನಾಳೆ ಬೆಳಿಗ್ಗೆ ಎದ್ಬಿಟ್ಟು ಪಾಕಿಸ್ತಾನಕ್ಕೆ ಕಳ್ಸಕ್ಕಾಗತ್ತ ಅವ್ರನ್ನ? ಆಗಲ್ಲ. ಆದ್ರೆ ಈ ಒಂದು ನಿನ್ನೆ ಎಲೆಕ್ಷನ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ, ಅಣ್ಣಾಮಲೈ ಕೂಡ ಇದೇ ತರ ಸೋತಿ ಈಗ್ಲೂ ರಾಜಕೀಯದಲ್ಲಿ ಮೂವ್ ಆಗ್ತಾನೆ ಇದಾರೆ. ಯಾಕೆಂದ್ರೆ ಅವರೊಬ್ರು ಗುಡ್ ಅಡ್ಮಿನಿಸ್ಟ್ರೇಟರ್. ನಾವೇನ್ ಎಜುಕೇಟ್ ಮಾಡೋ ಅವಶ್ಯಕತೆನೇ ಇಲ್ಲ ಅವರಿಗೆ. ನಿಖಿಲ್ ಆಲ್ಸೋ ವೆರಿ ವೆಲ್ ಪರ್ಸನಾಲಿಟಿ ಇರೋರು, ಅವ್ರಿಗೂ ನಾವು ಹೆಚ್ಚಾಗಿ ಹೇಳೋ ಅವಶ್ಯಕತೆ ಇಲ್ಲ. ಬಟ್ ನಮ್ಮ ಅಭಿಪ್ರಾಯ ಏನಂತ ಹೇಳಿದ್ರೆ, ಈ ಸರಿ ಎಲೆಕ್ಷನ್ಗೆ ನಿಲ್ಬಾರ್ದಿತ್ತು ಅವರು. ಬೈ ಎಲೆಕ್ಷನ್ ಚಾನ್ಸೇ ತಗೊಂಬಾರ್ದು. ಯಾವಾಗ್ಲೂ ಕೂಡ ಬೈ ಎಲೆಕ್ಷನ್ 99% ರೂಲಿಂಗ್ ಪಾರ್ಟಿ ಕಡೆ ಇರುತ್ತೆ. 99% ರೂಲಿಂಗ್ ಪಾರ್ಟಿ ಕಡೆ ಇರುತ್ತೆ. ಮುಸ್ಲಿಮ್ಸ್ ಇದರಿಂದ ಅದಾಗ್ಬಿಡ್ತು, ಇದರಿಂದ ಅದು ಆಗಲ್ಲ. ಅವೆಲ್ಲ ಹಂಗಾಗದಾಗಿದ್ರೆ 85 ಸಾವಿರ ಓಟು ಎಷ್ಟೋ ಬಂದಿದೆ, ನೋಡ್ಲಿಲ್ಲ ಕರೆಕ್ಟ್ ಆಗಿ. ಆತರ ಆಗದಾಗಿದ್ರೆ ನಿಮ್ಗೂ ಒಂದು ಒಳ್ಳೆ ಮತಗಳು ಬಿದ್ದಿದವೆ. ಆ ಜನಗಳದ್ದು ಕೆಲಸಗಳನ್ನ ಮಾಡ್ಕೊಂಡು ಮುಂದುವರಿಬೇಕಾಗತ್ತೆ. ಆಕ್ಚುಲಿ ಆ ಲೆಕ್ಕ ಹೋಯ್ತು ಅಂತ ಹೇಳಿದ್ರೆ, ಅಣ್ಣಾಮಲೈ ಅವ್ರಿಗೆ ಯಾವುದೇ ತರ ತಂದೆ ಕ್ಷೇತ್ರ, ತಾಯಿ ಕ್ಷೇತ್ರ, ಅವರ ಒಂದು ಪರ್ಮನೆಂಟ್ ಒಂದು ಜಾಗ ಅನ್ನೋದು ಯಾವ್ದು ಇರ್ಲಿಲ್ಲ. ಅವರೇ ಒಂದು ಕ್ಷೇತ್ರಗಳನ್ನ ಹುಟ್ಟಾಕೊಂಡು ಅಲ್ಲಿಂದ ಮಾಡ್ಬೇಕಾಗಿರೋದು. ಹಾಗಾಗಿ ನಿಖಿಲ್ ಅವರು ಧೃತಿಗೆಡದನೆ ಧೈರ್ಯ ಮಾಡ್ಕೊಂಡು ನುಗ್ಗಿದ್ರೆ ಮುಂದಿನ ಯಂಗ್ಸ್ಟರ್ಸ್ ಗಳಿಗೆ ಒಳ್ಳೆ ಮಾದರಿ ಆಗ್ತಾರೆ. ಯಾಕೆಂದ್ರೆ ನಾವು ಯಾವಾಗ್ಲೂ ಎಲ್ಲಾರ ಮಾತನ್ನು ಮಾತಾಡಕ್ ಹೋಗಲ್ಲ. ಎಲ್ಲಾ ಕ್ಯಾಂಡಿಡೇಟ್ಸ್ ಗಳ ಬಗ್ಗೆ ನಾವು ಮಾತಾಡಕ್ ಹೋಗಲ್ಲ. ಎಲ್ಲೋ ಒಂದೊಂದು ಅಭಿಮಾನ ಇರುತ್ತೆ. ಆ ಅಭಿಮಾನ ಸ್ವಲ್ಪ ಬೇಜಾರಾದಾಗ, ಸೋತ್ರು ಅಂತ ಬೇಜಾರಾದಾಗ ನಾವು ಈ ಮಾತುಗಳು ಬರುತ್ತೆ. ನಮಗೂ ಒಂಥರ ಬೇಜಾರಾಗೋಯ್ತು. ಗೆದ್ದೇ ಗೆಲ್ತಾರೆ ಅನ್ನೋ ಮೈಂಡ್ ಸೆಟ್ ಅಲ್ಲಿ ಇದ್ದು. ಬಟ್ ಸಡನ್ ಆಗಿ ಆಮೇಲೆ ಸೋತಿರೋದು ಏನ್ ಕಡಿಮೆ ಮತದ ಅಂತರಗಳಲ್ಲಿ ಸೋತಿಲ್ಲ. ಡ್ರಾಸ್ಟಿಕ್ ವೋಟ್ ಡಿವೈಡ್ ಆಗ್ಬಿಟ್ಟಿದೆ. ಯಾರು ವಿನ್ನಿಂಗ್ ಕ್ಯಾಂಡಿಡೇಟ್ ಇದಾರೆ ಅವ್ರಿಗೂ ಒಳ್ಳೆ ಓಟು ಸಿಕ್ಕಿದೆ. ಯೋಗಿ ನಿಖಿಲ್ ಅವರು ಕೂಡ ಮುಂದಿನ ಎಲೆಕ್ಷನ್ಗಳಲ್ಲಿ ಪ್ಲಾನ್ ಮಾಡಿ, ಕರೆಕ್ಟ್ ಆಗಿ ಯೋಚನೆ ಮಾಡಿ, ಹೇಗ್ ಮಾಡಿದ್ರೆ ಹೇಗಾಗುತ್ತೆ, ಎಲ್ಲರೂ ನಮ್ಮವರೇ ಅಂತಾನೆ ತಗೊಂಡ್ ಹೋಗ್ಬೇಕಾಗತ್ತೆ. ಅವ್ರನ್ನ ಬಿಟ್ಟು ಇರಕ್ಕಾಗಲ್ಲ, ನಾವು ಬಿಟ್ಟು ಹೋಗಕ್ಕಾಗಲ್ಲ. ಹಾಗಾದ್ರೆ ನಮ್ಮನ್ನ ಕಳಿಸ್ಬಿಡ್ತಾರೆ. ಎಲ್ಲೊಬ್ಬೊಬ್ರು ನಾವು ಮಾತಾಡುವಾಗ ಇನ್ 25 ವರ್ಷ ಆದ್ರೆ ಹಿಂದೂ ರಾಷ್ಟ್ರನೇ ಇರಲ್ಲ ಅಂತಾರೆ. ನೋ, ನೆವರ್. 25 ಅಲ್ಲ, 50 ವರ್ಷ ಆದ್ರೂ ನಾವ್ ಇಲ್ಲೇ ಇರ್ತೀವಿ. ಅವರು 50 ವರ್ಷ ಆದ್ರೂ ಮುಸ್ಲಿಮ್ಸ್ ಇಲ್ಲೇ ಇರ್ತಾರೆ. ಜಾಗ ಬಿಟ್ಟು ಹೋಗಕ್ಕಾಗಲ್ಲ. ಹೊಂದಾಣಿಕೆಯಲ್ಲಿ, ಸಹಬಾಳ್ವತೆಯಿಂದ ಈ ಪ್ರಿಯಂಬಲ್ ಇದೆ. ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಯಾಕೆ ಅಂಬೇಡ್ಕರ್ ಮಾಡ್ಕೊಟ್ಟೋಗಿದ್ದು? ನಮಗ್ ನಾವೇ ಅರ್ಪಿಸ್ಕೊಂಡಿದೀವಿ ಅಂತಾನೂ ಇದೆ ಕೊನೆಯಲ್ಲಿ. ನಮಗ್ ನಾವೇ ಆ ಸಂವಿಧಾನದ ಪೀಠಿಕೆಯನ್ನು ಅರ್ಪಿಸ್ಕೊಂಡು ಅದ್ರ ಪ್ರಕಾರ ನಾವು ಜೀವನ, ಲೈಫ್ ಸ್ಟೈಲ್ ನ ಬೆಳೆಸ್ಕೊಂಡು ಹೋಗ್ತೀವಿ ಅಂತ. ಸರ್ವಧರ್ಮವಾಗಿದ್ರೆ ಮಾತ್ರ ಇಂಡಿಯಾ.
ಸರ್ವಧರ್ಮ ಇಲ್ಲ ಅಂತ ಹೇಳಿದ್ರೆ ಇಂಡಿಯಾ ಇಂಡಿಯಾ ಅಂತಾನೆ ಅನ್ನಿಸ್ಕೊಳಲ್ಲ. ಯಾರೋ ಒಬ್ರು ಅಲ್ಪಸಂಖ್ಯಾತರಿಂದ ಇಡೀ ಒಂದು ಎಲೆಕ್ಷನ್ ನಿಲ್ಲುತ್ತೆ ಅನ್ನೋದು ತುಂಬಾ ಬ್ಲೈಂಡ್ನೆಸ್ ಅದು. ಅದನ್ನ ಏನಾದ್ರೂ ಆಗಿದ್ರೆ ಚೇಂಜ್ ಮಾಡಿರೋರು ಯಾರು ಅಂದ್ರೆ ನಿಮ್ಮಂತ ರಾಜಕೀಯ ವ್ಯಕ್ತಿಗಳೇ. ಅಲ್ಲಿ ಇಲ್ಲಿ ಕಿತ್ತಾಡ್ಸಿ ಯಾವ್ದೋ ಒಂದ್ ಮೂಲೆಗೆ ಆ ಟೈಮಲ್ಲಿ ಗೆದ್ಬಿಟ್ಟು ಅಧಿಕಾರ ಕುತ್ಕೊಂಡ್ಬಿಡೋದು. ಅದು ನಿಮ್ಮಲ್ಲೇ ತಪ್ಪಾಗಿರೋದು. ತೆಗ್ದಾಕಿ, ಯಾವ್ದಾದ್ರು ಗೌರ್ಮೆಂಟ್ ಜಾಬ್ ಬಂತು ಅಂತ ಹೇಳಿದ್ರೆ ಮುಸ್ಲಿಮ ಹಿಂದೂನ ಅನ್ನೋ ತೆಗ್ದಾಕ್ಬಿಡಿ ಫಸ್ಟ್. ಬೇಕಾದ್ರೆ ಅದನ್ನ ತೆಗ್ದಾಕ್ಬಿಟ್ರೆ ಬರೀ ಮೇಲು ಫಿಮೇಲು ಸಾಕಷ್ಟೇ. ಎರಡೇ ಜಾತಿ ಇರೋದು, ಒಂದ್ ಗಂಡು ಒಂದ್ ಹೆಣ್ಣು ಅನ್ಬಿಟ್ಟು ಅದನ್ನ ತೆಗ್ದಾಕ್ಬಿಟ್ಟು ತೋರಿಸಿ. ಸರ್ಕಾರದವರೆಲ್ಲ ಒಂದು ಅಮೆಂಡ್ಮೆಂಟ್ ಚೇಂಜ್ ಮಾಡಾಕಿ ಮೇಲ್ಗಡೆಯಿಂದ, ಸೆಂಟ್ರಲ್ ಗೌರ್ಮೆಂಟ್ ಇಂದ. ಹಂಗೇನಾದ್ರು ಚೇಂಜ್ ಆಗುತ್ತೆ ಅಂತ ಹೇಳಿದ್ರೆ ನಿಮ್ಮ ರಾಜಕೀಯದ ಭವಿಷ್ಯನೂ ಚೇಂಜ್ ಆಗುತ್ತೆ. ಈ ಕಡ್ಲೆಕಾಯಿ ಮಾರ್ತಿರೋ ನಾಳೆ ಬೆಳಿಗ್ಗೆ MLA ಆಗ್ಬೋದು ಬೇಕಾದ್ರೆ. ನಾನು ಹೇಳ್ತಿರೋದೇನಾದ್ರು ತಪ್ಪು ಅನ್ಸಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ. ಸುಮ್ನೆ ಇರ್ಬೇಡಿ ದಯವಿಟ್ಟು. ನೋಡ್ಬಿಟ್ಟು ಕೇಳ್ಬಿಟ್ಟು ಸುಮ್ನೆ ಆಗ್ಬೇಡಿ. ಅದಕ್ಕೆ ಆ ಸಿಸ್ಟಮ್ ಇದೆ. ಸಂವಿಧಾನದ ಪ್ರಕಾರ ಹೋಯ್ತು ಅಂತ ಹೇಳಿದ್ರೆ ಯಾವುದೇ ಒಂದು ಅಪ್ಲಿಕೇಶನ್ ಅಲ್ಲೂ ಕೂಡ ನಾವು ಕ್ಯಾಸ್ಟಿಸಮ್ ತೋರಿಸ್ಬಾರ್ದು. ಯಾಕೆ ತೋರಿಸ್ಬೇಕು? ತೋರ್ಸಕ್ಕೆ ಹೋಗ್ಬಾರ್ದು. ಅಲ್ಲಿ ಒಂದು ಕಿತಾಕ್ತು ಅಂತ ಹೇಳಿದ್ರೆ 100% ಈ ತರದವರು. ಈಗ ಅಣ್ಣಾಮಲೈ ಯಾರು? ಒಳ್ಳೆ ಅಡ್ಮಿನಿಸ್ಟ್ರೇಟರ್. ಎಷ್ಟು ಜಿಲ್ಲೆಗಳನ್ನ ಅಡ್ಮಿನಿಸ್ಟ್ರೇಷನ್, IPS ಅಧಿಕಾರಿಯಾಗಿ ಅಡ್ಮಿನಿಸ್ಟ್ರೇಷನ್ ಒಳ್ಳೆ ಲೆವೆಲ್ ತಗೊಂಡ್ ಬಂದಿದ್ದಾರೆ. ಅವ್ರೊಬ್ರು ಗೆಲ್ಲಕ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ನಾವ್ ಇನ್ನು ಎಲ್ಲಿದೀವಿ ಅನ್ನೋದನ್ನ ಯೋಚನೆ ಮಾಡಿ. ಅಂತ ಎಜುಕೇಟೆಡ್ ಪರ್ಸನ್ಗಳನ್ನ ನಾವು ಕೂರಿಸ್ಬೇಕಾಗಿರೋದು. ಯಾವನ್ನೋ ಅಲ್ಲಿ ಇಲ್ಲಿ 4-5 ಮದುವೆ ಆಗಿ ಅಲ್ಲಿ ಬಿದ್ದು ಇಲ್ಲಿ ಬಿದ್ದು ಒದ್ದಾಡ್ ಬಂದಿರೋರ್ನಲ್ಲ. ಎಲೆಕ್ಷನ್ ನಿಲ್ಲೋರ್ಗಿಂತ ಮುಂಚೆ ನೀವು ಎಜುಕೇಟ್ ಆಗಬೇಕು. ಯಾರು ವೋಟ್ ಹಾಕ್ತಿವಿ, ವೋಟ್ ಹಾಕಕ್ ಇಷ್ಟ ಆಗ್ಲಿಲ್ಲ ಅಂದ್ರೆ ನೋಟ ಹೊಡಿರಿ. ಇಡೀ ಪೊಲಿಟಿಕಲ್ ಸಿಸ್ಟಮ್ ನ ದೇವರೇಣೆ ಚೇಂಜ್ ಮಾಡಕ್ಕಾಗಲ್ಲ. ಯಾಕೆ? ರಾಜಕೀಯ ವ್ಯಕ್ತಿಗಳೇ ಈ ತರ ಮಾಡ್ತಿರೋದು. ಯಾವ್ದೋ ಒಂದ್ ಟೈಮಲ್ಲಿ ಗೆದ್ಬಿಟ್ರೆ ಸಾಕು, ಅದು ಬಿಟ್ರೆ ಇನ್ನೇನು ಬೇಡ. ಒಂದ್ ಟೈಮಲ್ಲೂ ಗೆಲ್ಲಕ್ಕಾಗ್ಲಿಲ್ವಲ್ಲ ಕೊನೆ ಪಕ್ಷಕ್ಕೆ. ಸತತವಾಗಿ 3 ಸರಿ ಸೋತಿರೋದು. ಇದು ಪ್ರಾಬ್ಲಮ್ ನಿಮ್ಮಿಂದ ನಿಮಗೆ ಆಗಿರೋದು ಇದು. ಯಾಕೆಂದ್ರೆ ನಮ್ಗೆ ಅವರೆಲ್ಲ ಗೆಲ್ಬೇಕಿತ್ತು. ಅಣ್ಣಾಮಲೈ ಗೆಲ್ಬೇಕು, ನಿಖಿಲ್ ಗೆಲ್ಬೇಕಿತ್ತು. ನಮ್ಮ ಮೈಂಡ್ಗೆ ಹೋದ್ರೆ, ನಮ್ಮ ಒಂದು ಆಂಗಲ್ ಅಲ್ಲಿ ಯೋಚನೆ ಮಾಡಿದ್ರೆ. ಇನ್ನೂ ಬೇಕಾದ್ರೆ ಜೈ ಅಂತೀರಿ. ಜೈಲಲ್ಲಿ ಹೋಗಿ ಯಾರು ಪ್ರಜ್ವಲ್ ರೇವಣ್ಣ ಜೈಲಲ್ಲಿ ಇದ್ದಾರೆ. ಹೊರಗಡೆ ಬಂದ ತಕ್ಷಣ ಅವ್ರಿಗೂ ಇನ್ನೂ ಜೈ ಅಂತಾರ್ಬೇಕಾದ್ರೆ ಜನ. ಇದೇ ಒಂದು ಮೂರ್ಖತನೆ, ಈ ಮೌಢ್ಯತನೆ ನಮ್ಮನ್ನ ಹಾಳು ಮಾಡ್ತಿರೋದು. ನೋಡ್ತಾ ಇರಿ, ನಮ್ ಇಂಡಿಯಾನ ಇನ್ನೂ ಪೂರ್ ಮಾಡಾಕ್ತಾರೆ. ನೋಡ್ತಾ ಇರಿ, ನಮ್ ಇಂಡಿಯಾದನ್ನ ಇನ್ನು ಬಡ ರಾಷ್ಟ್ರವಾಗಿ ಮಾಡ್ತಾರೆ. ಬೆಳೆಯಕ್ ಬಿಡಲ್ಲ. ಏನಾದ್ರೂ ಮಿಸ್ ಆಗಿ ಎಜುಕೇಟ್ ಆಗಿ ಬೆಳೆಯಕ್ಕೆ ಅಂತ ನಿಂತ್ಕೊಂಡ್ರೆ ಈ ಸಿಸ್ಟಮ್ ಎಲ್ಲ ಚೇಂಜ್ ಆಗುತ್ತೆ. ಕರೆಕ್ಟ್ ಆಗಿ ಅನಲೈಸ್ ಮಾಡಿ ಎಜುಕೇಟ್ ಆಗಿ ವೋಟ್ ಮಾಡಕ್ಕೆ ಅಂತ ಹೋಯ್ತು ಅಂತ ಹೇಳಿದ್ರೆ ಇಡೀ ಸಿಸ್ಟಮ್ ಚೇಂಜ್ ಆಗ್ಬಿಡುತ್ತೆ. ಹಂಗಾಗಿ ಎಲ್ಲಾನು ಫ್ರೀ ಕೊಡ್ತಿರೋದು. ಫ್ರೀ ಕೊಡ್ತು ಅಂತ ಹೇಳಿದ್ರೆ ಆಟೋಮೆಟಿಕ್ ಆಗಿ ಬಡವ್ರು ಆಯ್ತಾರ್ರಿ. 100% ಬಡವ್ರು ಆಯ್ತಾರೆ. ಅವ್ರ ಮೈಂಡೇ ಅದು. ಇಡೀ ಇಂಡಿಯಾಕ್ ಸಾಲ ಬರುತ್ತಾ? ಇಡೀ ಇಂಡಿಯಾಕ್ ಸಾಲ ಬಂತು ಅಂತ ಹೇಳಿದ್ರೆ ಎಷ್ಟು ಕೆಲಸ ಮಾಡಿದ್ರು ಸಾಲ ಅಲ್ವಾ? ಒಬ್ಬ ವ್ಯಕ್ತಿ ಕೆಲಸ ಮಾಡಿದ್ರೆ ಮಾತ್ರ ಇಂಡಿಯಾ ಸಾಲ ತೀರೋದು. 100% ಬಡವರು ಮಾಡಿ ಅವ್ರ ಬೆನ್ನು ಮೂಳೆನ ಮುರಿದಿ ರಾಜಕೀಯ ವ್ಯಕ್ತಿಗಳು ಅವರ ಫ್ಯಾಮಿಲಿ ಹೈರಾರ್ಕಿ ಏನಿದೆ ಅವ್ರು ಮಾತ್ರ ಆಗ್ತಾ ಹೋಗ್ತಾರೆ. ನೋಡ್ತಾ ಇರ್ಬೇಕಾದ್ರೆ ವೆದರ್ BJP, ವೆದರ್ ಕಾಂಗ್ರೆಸ್, ಯಾವ್ದಾದ್ರೂ ಸರಿ, ವೆದರ್ JDS, ಎಂತದಾದ್ರೂ ಸರಿ, ಯಾವ್ದಾದ್ರೂ ಸರಿ. ಇಷ್ಟನ್ನ ಹೇಳಕ್ ಇಷ್ಟಪಡ್ತೀನಿ. ದಯವಿಟ್ಟು ಏನಾದ್ರು ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ. ನೆಕ್ಸ್ಟ್ ಎಲೆಕ್ಷನ್ಗಳಲ್ಲಿ ಆ ಟೈಮಿಗೆ ಬಂದಾಗ ಮಾತಾಡೋಣ. ಎಲೆಕ್ಷನ್ ಟೈಮ್ ಬಂದಾಗ ಸ್ವಲ್ಪ ಎಜುಕೇಟ್ ಆಗಿ ಯೋಚನೆ ಮಾಡಿ ವೋಟ್ ಹಾಕಿ. ಆಮೇಲೆ ಏನಂತ ಹೇಳಿದ್ರೆ, ಒಬ್ರನ್ನ ಒಂದ್ಸರಿ ಗೆಲ್ಸಿರ್ತೀವಲ್ಲ, 2ನೇ ಸರಿ ಅವ್ರನ್ನ ಗೆಲ್ಸಕ್ ಬಿಡ್ಬಾರ್ದು.
ಒಬ್ರನ್ನ ಒಂದೇ ಸರಿ ಗೆಲ್ಲಿಸ್ಬೇಕು. ಅದು ಕಾನ್ಸ್ಟಿಟ್ಯೂಷನ್ ಬರಲ್ಲ. ಅದು ಎಷ್ಟು ಜನ ಹೆಸರಿನಾರು ಗೆಲ್ಬೋದು, ಎಷ್ಟು ವರ್ಷ ಆದ್ರೂ ಎಲೆಕ್ಷನ್ ನಿಲ್ಬೋದು ಅನ್ನೋದು ಮಾಮೂಲಿ ಗೊತ್ತಲ್ಲ ನಿಮಗೆ. ಬಟ್ ಅದನ್ನ ನಾವು ತಿಳ್ಕೊಂಡು ಬೌಂಡ್ರಿ ಹಾಕೊಂಡ್ರೆ, ಓ ಈ ಸರಿ ಇವನ್ ಗೆದ್ದಿದ್ದಾರೆ, ಅವ್ನು ಇಷ್ಟು ಡೆವಲಪ್ಮೆಂಟ್ ಮಾಡಿದ್ದಾರೆ, ಆ ಡೆವಲಪ್ಮೆಂಟ್ ಅಲ್ಲಿಗಾಯ್ತು ಅಂದ್ರೆ ನೆಕ್ಸ್ಟ್ ಅವ್ರನ್ನ ಬೇರೆಯವ್ರು ಕೊಟ್ರೆ ಇನ್ನೊಂದ್ ಸ್ವಲ್ಪ ಮುಂದಕ್ಕೆ ಡೆವಲಪ್ ಮಾಡ್ಬೋದು. ಆ ತರ ಪ್ಲಾನ್ ಮಾಡಿ ನೀವು ಓಟ್ ಹಾಕ್ಬೇಕು. ಹೊಸೊಬ್ರನ್ನ ಉದಯೋನ್ಮುಖವಾಗಿ ಯಂಗ್ಸ್ಟರ್ಸ್ ನ ಬಿಡ್ತಾ ಹೋಗಿ ಹಳಬ್ರನ್ನು ಗೆಲ್ಸಬೇಕಾದ್ರೆ ಒಂದೇ ಸರಿ ಗೆಲ್ಸಿ. 5 ವರ್ಷ ಸಾಕೋರಿಗೆ ಮಾಡಂಗಿದ್ರೆ 5 ವರ್ಷಕ್ಕಿಂತ ಬೇಕಿಲ್ಲ. ಅದಕ್ಕೆ ಮತ್ತೆ 5 ಇಯರ್ ಪ್ಲಾನ್ ಇದ್ದಿದ್ದು. 5 ಇಯರ್ ಪ್ಲಾನ್ ನ ತೆಗ್ದಾಕ್ಬಿಟ್ಟಿದ್ದಾರೆ ಈಗ. 5 ವರ್ಷದಕ್ಕಿಂತ ಡೆವಲಪ್ಮೆಂಟ್ ಮಾಡಕ್ಕೆ ಆ ಕಾನ್ಸ್ಟಿಟ್ಯೂಷನ್ ಅದ್ರ ಮೇಲೆ ಯಾವುದೇ ಕಾರಣಕ್ಕೂ ಬೇಕಿಲ್ಲ. ಅದೊಂದೇ ಟರ್ಮ್ ಸಾಕು. ದಯವಿಟ್ಟು ವೋಟ್ ಮಾಡುವಾಗ ಇದೊಂದನ್ನ ಯೋಚನೆ ಮಾಡಬೇಕು. ನೆಕ್ಸ್ಟ್ ನಾನು ಆ ವಿಚಾರಗಳನ್ನ ಮುಂದೆ ಪ್ರಸ್ತಾಪ ಮಾಡ್ತಾ ಹೋಗ್ತೀನಿ, ಯಾವ್ಯಾವ್ದನ್ನ ಕಂಟೆಂಟ್ ನ ಇಟ್ಕೊಂಡು ವೋಟ್ ಮಾಡಿ ಅಂತ. ನೆಕ್ಸ್ಟ್ ಫರ್ದರ್ ಎಲೆಕ್ಷನ್ ಬರೋ ಟೈಮಲ್ಲಿ. ಸೊ ನಿಖಿಲ್ ಆಗ್ಲಿ ಇವ್ರಾಗ್ಲಿ ಸ್ವಲ್ಪ ಸೋತಿದ್ದು ಬೇಜಾರಾಗಿದೆ. ದಯವಿಟ್ಟು ನೆಕ್ಸ್ಟ್ ಯಾವ್ದಾದ್ರು ವಿಚಾರಗಳಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ಮಾತಾಡೋಣ. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ವಂದನೆಗಳು.